ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಮಾವಿನಕಾಯಿಂದ ಪುಳಿಯೋಗರೆ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇದನ್ನ ನೀವು ಮಾಡ್ಕೋಬಹುದು. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ, ತುಂಬಾ ರುಚಿ ಇರುತ್ತೆ. ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕಬೇಕು ಮತ್ತು ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣವಾ. ಫ್ರೈ ಪ್ಯಾನಿಗೆ 1 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಹಾಕೊಂಡಿದ್ದೀನಿ, 1 ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ, ಒಂದು 4 ಮೆಣಸಿನ ಕಾಳು, ಮತ್ತೆ ಒಂದೇ ಒಂದು ಲವಂಗ, ಒಂದು ಸ್ವಲ್ಪ ಮೆಂತೆ, ಒಂದು ಅರ್ಧ ಸ್ಪೂನ್ ಅಷ್ಟು ಕರಿ ಎಳ್ಳು ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಬಿಳಿ ಎಳ್ಳು ಬೇಕಾದ್ರೆ ಹಾಕೋಬಹುದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಕಲರ್ ಚೇಂಜ್ ಆಗಬೇಕು. ನೋಡಿ ಇಷ್ಟು ಬಂದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಕಾಳೆಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ಡ್ರೈ ಪೌಡರ್ ಮಾಡ್ಕೋಬೇಕು. ನೋಡಿ ಎಷ್ಟು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಗೊತ್ತಾ. ಸೂಪರ್ ಆಗಿ ಪುಡಿ ರೆಡಿ ಆಗಿದೆ. ಈಗ ಮತ್ತೆ ಅದೇ ಫ್ರೈ ಪ್ಯಾನಿಗೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಹಾಗೆ ಅರ್ಧ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೊಂಡಿದ್ದೀನಿ, ಅರ್ಧ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೋಬೇಕು. ನೋಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋ ತನಕ ಕೈ ಆಡ್ಕೊಳ್ಳಿ. ಒಂದು ಕಡ್ಡಿ ಕರಿಬೇವು ಹಾಕೊಂಡಿದ್ದೀನಿ. ಕರಿಬೇವು ಅಷ್ಟೇ ಚಟಪಟ ಅಂತ ಸಿಡಿದ್ಮೇಲೆ 2 ಸ್ಪೂನ್ ಅಷ್ಟು ಶೇಂಗಾ ಬೀಜ, 2 ಸ್ಪೂನ್ ಅಷ್ಟು ಗೋಡಂಬಿ. ಅಷ್ಟು ಇಷ್ಟು ಅಂತ ಏನಿಲ್ಲ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹಾಕೋಬಹುದು. ಬೇಡ ಅಂದ್ರೆ ಗೋಡಂಬಿನ ಸ್ಕಿಪ್ ಮಾಡ್ಕೋಬಹುದು. 3 ಸ್ಪೂನ್ ಅಷ್ಟು ಮಾವಿನಕಾಯಿ ತುರಿ ಹಾಕೊಂಡಿದ್ದೀನಿ. ನಾನ್ ತಗೊಂಡಿರೋದು ತೋತಾಪುರಿ ಮಾವಿನಕಾಯಿ, ನಿಮಗೆ ಯಾವ್ದು ಬೇಕೋ ಅದು ಹಾಕೋಬಹುದು. ಹಾಗೆ ಒಂದ್ ಸ್ವಲ್ಪ ಇಂಗು ಹಾಕೊಂಡಿದ್ದೀನಿ, ಅರಿಶಿನ ಹಾಕೊಂಡಿದ್ದೀನಿ. ಚೆನ್ನಾಗಿ ಕೈ ಆಡ್ಕೊಳ್ಳಿ. ಇಷ್ಟು ಆದ್ಮೇಲೆ ಮಾವಿನಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು, ಜಾಸ್ತಿ ಏನು ಫ್ರೈ ಆಗೋದು ಬೇಡ. ಇಷ್ಟಾದ್ಮೇಲೆ 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ, ಹಾಗೆ ಅರ್ಧ ಸ್ಪೂನ್ ಅಷ್ಟು ಬೆಲ್ಲ. ಈಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು 2 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಹಾಕೊಂಡು ಚೆನ್ನಾಗಿ ಮತ್ತೊಮ್ಮೆ ಕೈ ಆಡ್ಕೋಬೇಕು. ಬಿಸಿ ಬಿಸಿನೇ ಇರುತ್ತಲ್ವಾ, ಚೆನ್ನಾಗಿ ಕೂಡುತ್ತೆ. ಕಲರ್ ಬರುತ್ತೆ ನೋಡಿ, ಕೆಂಪು ಕಲರ್ ಬರೋ ತನಕ. ಈ ತರ ಬಂದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಗೊಜ್ಜು ರೆಡಿ ಆಯ್ತು. ಈಗ ಇದನ್ನ 2 ರಿಂದ 3 ತಿಂಗಳು ಫ್ರಿಜ್ ಅಲ್ಲಿ ಇಟ್ಕೊಂಡು ಆರಾಮಾಗಿ ಬಳಸಬಹುದು. ಬರೀ ಅನ್ನ ಮಾಡ್ಕೊಂಡು ಕಲ್ಸ್ಕೊಂಡ್ಬಿಟ್ರೆ ನಿಮಗೆ ರೆಡಿ ಆಗ್ಬಿಡುತ್ತೆ. 1/4 kg ಅಕ್ಕಿನ ಉದ್ರುದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಮಾಡಿ ಇಟ್ಕೊಂಡಿರೋ ಗೊಜ್ಜುನ ಅರ್ಧದಷ್ಟು ಹಾಕೋತಾ ಇದ್ದೀನಿ. ಹಾಗೆ ಒಣಕೊಬ್ಬರಿ ತುರಿ ಹಾಕೊಂಡಿದ್ದೀನಿ 1 ಸ್ಪೂನ್ ಅಷ್ಟು. ಇಷ್ಟು ಹಾಕೊಂಡು ಚೆನ್ನಾಗಿ ನೀವು ಅನ್ನದ ಜೊತೆ ಬೆರೆಯೋ ತರ ಕೈ ಆಡ್ಕೋಬೇಕು. ಅನ್ನದ ಜೊತೆ ಚೆನ್ನಾಗಿ ಬೆರೆಯೋ ತರ 2 ರಿಂದ 3 ನಿಮಿಷ ಹಗೂರಕ್ಕೆ ಈ ತರ ಕಲ್ಸ್ಕೊಳ್ಳಿ. ಹಿಂಗೆ ಕಲ್ಸ್ಕೊಂಡಾಗ ಅನ್ನ ಕೆಂಪು ಬಣ್ಣ ಬರುತ್ತೆ. ನೋಡಿ ಇಷ್ಟು ಬರಬೇಕು. ಮೇಲೆ ಸ್ವಲ್ಪ ಗಾರ್ನಿಶಿಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಅದು ಒಂದು ಸ್ವಲ್ಪ ಕಲ್ಸ್ಕೊಂಡ್ಬಿಟ್ರೆ ತಿನ್ನಕ್ಕೆ ಮಾವಿನಕಾಯಿ ಪುಳಿಯೋಗರೆ ರೆಡಿ ಆಯ್ತು. ನಾನು ಪುಡಿ ಮಾಡಿಟ್ಟಿರೋದು ಅರ್ಧ kg ಅನ್ನಕ್ಕಾಗಷ್ಟು. ನಾನು ಅದರಲ್ಲಿ ಅರ್ಧ 1/4 kg ಅನ್ನ ಮಾಡಿರೋದ್ರಿಂದ ಹಾಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.